ಮಳವಳ್ಳಿ ತಾಲೂಕಿನ ಹಾಡ್ಲಿ ಸರ್ಕಲ್ ಗ್ರಾಮದ ಸಂತೆ ಮಾಳದಲ್ಲಿ ಸಂಜೀವಿನಿ ಮಾಸಿಕ ಸಂತೆ ಕಾರ್ಯಕ್ರಮಕ್ಕೆ ತಾಲೂಕು ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಶ್ರೀನಿವಾಸ್ ಚಾಲನೆ. ಹಾಡ್ಲಿ ಗ್ರಾಮ ಪಂಚಾಯತಿ ವತಿಯಿಂದ ಆಯೋಜಿಸಿದ್ದ ಸಂಜೀವಿನಿ ಮಾಸಿಕ ಸಂತೆ ಕಾರ್ಯಕ್ರಮವನ್ನು ದೀಪ ಬೆಳಗಿಸುವುದರ ಮುಖಾಂತರ ಉದ್ಘಾಟಿಸಿ ಮಾತನಾಡಿದ ಅವರು, ಸಂತೆಯಲ್ಲಿ ಇರುವ ನ್ಯೂನತೆ ಸರಿಪಡಿಸಿದಾಗ ಯಶಸ್ಸು ಖಂಡಿತ ಎಂಬುದಕ್ಕೆ ಹಾಡ್ಲಿ ಸಂಜೀವಿನಿ ಮಾಸಿಕ ಸಂತೆ ಸಾಕ್ಷಿಯಾಗಿದೆ ಎಂದರು. ಕುಟುಂಬ ಅಭಿವೃದ್ಧಿಯಾಗಬೇಕಾದರೆ ಮಹಿಳೆಯರ ಪಾತ್ರ ಅಮೂಲ್ಯವಾದದ್ದು. ಒಂದು ಕುಟುಂಬ ಎಂದ ಮೇಲೆ ಹಲವಾರು ಸಮಸ್ಯೆಗಳು ಇದ್ದೇ ಇರುತ್ತವೆ. ಅವುಗಳನ್ನು ಸರಿಪಡಿಸಿಕೊಂಡು ಕುಟುಂಬದ ಅಭಿವೃದ್ಧಿಗೆ ಶ್ರಮಿಸುತ್ತಿರುವ ಮಹಿಳೆಯರು ಪಾತ್ರ ಅಮೂಲ್ಯವಾಗಿದೆ ಎಂದರು. ಮುಂದಿನ ದಿನಗಳಲ್ಲಿ ಸಮನ್ವಯ ಕೊರತೆ ಸರಿಪಡಿಸಿ ಇನ್ನಷ್ಟು ಉತ್ತಮಗೊಳಿಸುತ್ತೇವೆ. ಒಂದು ಕುಟುಂಬ ಅಭಿವೃದ್ಧಿಯಾಗಬೇಕಾದರೆ ಮಹಿಳೆಯರ ಪಾತ್ರ ಬಹುಪಾಲು ಇದ್ದೇ ಇರುತ್ತದೆ. ಅಂತಹ ಮಹಿಳೆಗೆ ಬೆನ್ನೆಲುಬಾಗಿ ನಿಲ್ಲುವ ಕಾರ್ಯವನ್ನು ಸಂಜೀವಿನಿ ಸಂತೆ ಮಾಡುತ್ತಿದೆ. ಆರ್ಥಿಕವಾಗಿ ಸದೃಢವಾಗಿ ಸ್ವಾವಲಂಬಿ ಬದುಕು ಕಟ್ಟಿಕೊಳ್ಳಲು ಪ್ರತಿಯೊಂದು ಕುಟುಂಬದ ಒಬ್ಬ ಮಹಿಳೆ ಸದಸ್ಯರಾಗಬೇಕು. ಅಂತಹ ಮಹಿಳೆಗೆ ಸರ್ಕಾರದ ಸೂಕ್ತ ಸೌಲಭ್ಯದ ಜೊತೆಗೆ ತರಬೇತಿ ನೀಡುತ್ತಿದ್ದೇವೆ. ಇಂದಿನ ಜಾಗತಿಕ ಮಟ್ಟದಲ್ಲಿ ದಳ್ಳಾಳಿಗಳು ಹೊರಗಿಟ್ಟು ನೇರ ಮಾರುಕಟ್ಟೆಯನ್ನು ಸ್ಥಳೀಯವಾಗಿ ನಿರ್ಮಿಸಿಕೊಡಲಾಗಿದೆ. ಮುಂದಿನ ದಿನಗಳಲ್ಲಿ ಇದನ್ನು ಇನ್ನಷ್ಟು ವಿಸ್ತರಿಸಲಾಗುವುದು ಎಂದರು. ತಾಲೂಕಿನ ವಿವಿಧ ಕಡೆಗಳಿಂದ ಸಾಕಷ್ಟು ಮಹಿಳೆಯರು ಬಂದಿದ್ದೀರಿ. ಕಲಬೆರಕೆ ಎಣ್ಣೆಗೆ ಮಾರು ಹೋಗಿ ಆರೋಗ್ಯ ಕೆಡಿಸಿಕೊಳ್ಳದೆ ನಮ್ಮ ಮಹಿಳೆಯರೇ ಉತ್ಪಾದಿಸಿದ ಗಾಣದ ಎಣ್ಣೆಯನ್ನು ಉಪಯೋಗಿಸಬೇಕು. ನಮ್ಮ ಮಹಿಳೆಯರೇ ದಿನಬಳಕೆ ವಸ್ತುಗಳನ್ನು ಉತ್ಪಾದಿಸುತ್ತಿದ್ದು, ಮೊದಲು ನೀವು ಪರಸ್ಪರ ಖರೀದಿಸುವ ಮನೋಭಾವ ಬೆಳೆಸಿಕೊಳ್ಳುವ ಮೂಲಕ ಅಕ್ಕಪಕ್ಕದ ಪರಿಚಯದ ಕುಟುಂಬಗಳಿಗೂ ತಿಳಿಸಬೇಕು ಎಂದು ಕರೆ ನೀಡಿದರು. ಕೃಷಿಯೇತರ ಚಟುವಟಿಕೆಯ ತಾಲೂಕು ವ್ಯವಸ್ಥಾಪಕಿ ಸೌಮ್ಯ ರವರು 1 ವಾರದ ಪೂರ್ವ ಸಿದ್ಧತೆ ನಡೆಸಿ ಈ ಸಂಜೀವಿನಿ ಸಂತೆಯನ್ನು ಯಶಸ್ವಿಗೊಳಿಸಿದ್ದಾರೆಂದರು. ಸಂಜೀವಿನಿ ಸಂತೆಯಲ್ಲಿ 28ಕ್ಕೂ ಹೆಚ್ಚು ಮಳಿಗೆ ಭರ್ಜರಿ ವಹಿವಾಟು ನಡೆಯಿತು. ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯಿತಿ ಪಿಡಿಒ ಲಿಂಗರಾಜು, ಒಕ್ಕೂಟದ ಅಧ್ಯಕ್ಷೆ ಸುನಂದಮ್ಮ, ಕಾರ್ಯದರ್ಶಿ ಸವಿತಾ, ಖಜಾಂಚಿ ಲಕ್ಷ್ಮಿ, ವ್ಯವಸ್ಥಾಪಕ ಮಾದೇವಸ್ವಾಮಿ, ಕೃಷಿ ಆಧಾರಿತ ಚಟುವಟಿಕೆ ವ್ಯವಸ್ಥಾಪಕ ಕೃಷ್ಣ, ಶೋಭಾ, ಒಕ್ಕೂಟದ ಮಧುಶ್ರೀ, ಗಿರಿಜಾ, ಪ್ರೇಮ, ರತ್ನಮ್ಮ, ಮಮತಾ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಸಂಜೀವಿನಿ ಸಂತೆ ಮಾಡದಲ್ಲಿ ಸುತ್ತಮುತ್ತಲ ಗ್ರಾಮಗಳಿಂದ ಆಗಮಿಸಿದ ಅಪಾರ ಜನರು ಮಹಿಳೆಯರು ತಯಾರಿಸಿದ ಆಹಾರ ಪದಾರ್ಥಗಳನ್ನು ಖರೀದಿಸಿದರು. ಅದರ ರುಚಿ ಸವಿದು ಸಂತಸ ವ್ಯಕ್ತಪಡಿಸಿದರು. ವಿಶೇಷ ವರದಿ ಎಚ್.ಎನ್. ಪ್ರಸಾದ್, ಅಲಗೂರು. ಈಗೇನಾಗಿದೆ ಅಂತ ಹೇಳಿದ್ರೆ ನಾವು ಅಂದ್ಕೊಂಡಿರ್ಬೋದು, ಯಾಕಪ್ಪ ಈ ಸಂತೆ ಒಳಗಡೆ ಮಾಸಿಕ ಸಂತೆ ಯಾಕೆ ಮಾಡಬೇಕು, ನಮ್ಮ ಹೊಟ್ಟೆ ಮೇಲೆ ಬರೆ ಹಾಕ್ಬಿಟ್ರು ಅಂತ ಅನ್ಕೊಳಕ್ಕೆ ಹೋಗ್ಬೇಡಿ. ಇಲ್ಲೇನು ಅಂತಂದರೆ ಸಂಜೀವಿನಿ ಒಕ್ಕೂಟ ಅಂದರೆ ಇಷ್ಟೇ, ಒಂದು ಕುಟುಂಬದ ಕಡ್ಡಾಯವಾಗಿ ಒಬ್ಬ ಮಹಿಳೆ ಈ ಸಂಘದಲ್ಲಿ ನೋಂದಣಿ ಆಗಿರಬೇಕು. ಆ ಸಂಘದಲ್ಲಿ ಸ್ವಸಹಾಯ ಸಂಘಗಳಲ್ಲಿ ನೋಂದಣಿ ಆಗಿರಬೇಕು. ಆ ಸ್ವಸಹಾಯ ಸಂಘದ ನೋಂದಣಿ ಆದಂಥವರು ವಾರ್ಡ್ ಲೆವೆಲ್ ಫೆಡರೇಷನ್ ಏನಿರ್ತದೆ, ವಾರ್ಡ್ ಮಟ್ಟದ ಒಕ್ಕೂಟದಲ್ಲಿ ಅವರು ಸದಸ್ಯರಾಗಿರ್ತಾರೆ. ಜೊತೆಗೆ ಅವರು GP ಅಂದರೆ ಗ್ರಾಮ ಪಂಚಾಯತಿ ಮಟ್ಟದ ಒಕ್ಕೂಟದಲ್ಲೂ ಕೂಡ ಅವರು ಸದಸ್ಯತ್ವ ಹಾಗೆ ಕಂಟಿನ್ಯೂ ಆಗ್ತದೆ. ಹಾಗಾಗಿ ಒಂದು ಕುಟುಂಬದ ಅಭಿವೃದ್ಧಿಯನ್ನು ಮಾಡಬೇಕು ಅಂದರೆ ಮಹಿಳೆಯರ ಪಾತ್ರ ಹೆಚ್ಚಿನದಾಗಿರ್ತದೆ ಅನ್ನೋದನ್ನು ತೋರಿಸೋದಕ್ಕೆ ಇವತ್ತು ನಾವು ಸಂಜೀವಿನಿ ಮಾಸಿಕ ಸಂತೆಯನ್ನು ಮಾಡ್ತಾಯಿದ್ದೀವಿ. ಕೃಷಿ ಚಟುವಟಿಕೆಗಳನ್ನು ಹೊರತುಪಡಿಸಿ ಕೃಷಿಯನ್ನು ಬಿಟ್ಟು ಕೃಷಿಯೇತರ ಚಟುವಟಿಕೆ ಅಂತಂದರೆ ವ್ಯಾಪಾರ ವಹಿವಾಟನ್ನು ಮಾಡಬೇಕಾದ್ರೆ ಆಗಿದ್ದರೆ ನಾವೇನು ಮಾಡ್ತಾಯಿದ್ದೀವಿ ಅಂದರೆ, ಈಗ ನಾನು ಒಂದು ಉದಾಹರಣೆ ಹೇಳಿದೆ, ಸನ್ಪ್ಯೂರು. ನಾವೆಲ್ಲರೂ ಕೂಡ ಸುಮಾರು 20-25 ವರ್ಷಗಳ ಕಾಲ ಸನ್ಫ್ಲವರು ರೂಪಾಯಿ ಎಣ್ಣೆಗೆ ಎಲ್ಲರೂ ನಾವು ಅಡಿಕ್ಟ್ ಆಗಿಬಿಟ್ಟಿದ್ವಿ. ಅದನ್ನು ಹೋಗ್ಲಾಡಿಸಿ ನಮ್ಮ ಹಳ್ಳಿಗಳಲ್ಲೇ ಯಾಕೆ ಕಡಲೆಕಾಯಿ ಗಾಣದ ಹಿಂದೆ ಏನು ಒಂದು ವೃತ್ತಿ, ಒಂದು ಸಂಪ್ರದಾಯ ಮರೆಮಾಚಿ ಹೋಗ್ತಾ ಇದೆ, ಗಾಣದಂಗೆ ಹೋಗ್ತಾ ಇದೆ. ಹಿಂದೆ ನಮ್ಮ ತಾತ ಮುತ್ತಾತಂದ್ರ ಕಾಲದಲ್ಲಿ ಗಾಣದ ಎಣ್ಣೆಯನ್ನು ಬಳಸಿ ಆಹಾರಕ್ಕೆ ಮಾಡ್ತಿದ್ದರಿಂದ, ಆಹಾರ ಉತ್ಪನ್ನಗಳನ್ನ ಅದರಿಂದ ತಯಾರು ಮಾಡ್ತಿದ್ದ ಅವರು ಸುಮಾರು 100ರಿಂದ 125, 130 ವರ್ಷಗಳ ಕಾಲ ಬದುಕ್ತಾಯಿದ್ರು. ನಮಗೆ ಇವತ್ತು 50-60 ವರ್ಷ ಆಯ್ತಿದ್ದಂಗೆ ಶುಗರು BP ಎಲ್ಲ ಸ್ಟಾರ್ಟ್ ಆಗ್ತದೆ. ಅದಕ್ಕೆ ಕಾರಣ ನಾವೆಲ್ಲರೂ ಕೂಡ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ನ ಬಳಸ್ತಾ ಇರುವಂಥದ್ದು. ಈಗ ನಮ್ಮಲ್ಲಿ ಎಲ್ಲ ಕಲೆ ಇದೆ, ಸ್ಕಿಲ್ ಇದೆ, ಎಲ್ಲ ಇದ್ದರೂ ಕೂಡ ನಾವ್ಯಾಕೆ ಸಾಂಪ್ರದಾಯಿಕ ಪದ್ಧತಿಗಳನ್ನು ಅಳವಡಿಸ್ಕೋಬಾರ್ದು ಅಂತೇಳಿ ಕಡಲೆಕಾಯಿ ಎಣ್ಣೆ ಹಾಕ್ಬೋದು, ಕೊಬ್ಬರಿ ಎಣ್ಣೆ ಹಾಕ್ಬೋದು. ಇದನ್ನು ಬಳಸೋದ್ರ ಮುಖಾಂತರ ಹಳ್ಳಿಲಿ ಸಿಗ್ತಕ್ಕಂಥ ನೋಡಿ, ನಾವು ರಾ ಮೆಟೀರಿಯಲನ್ನು ಕೊಡ್ತೀವಿ. ಹಳ್ಳಿಯಿಂದ ತಗೊಂಡೋಗ್ಬಿಟ್ಟು ಡೆಲ್ಲಿಗೆ ಮಾರಾಟ ಮಾಡ್ಕೊಂಡು ಯಾರೋ ಒಬ್ಬ ಒಳ್ಳೆ ಬಿಸ್ನೆಸ್ ಮ್ಯಾನ್ ಉದ್ಯಮಿ ಅವನ್ನ ಉದ್ಧಾರ ಮಾಡೋ ಬದಲಾಗಿ ಒಂದು ಕುಟುಂಬಕ್ಕೆ ಏನು ಲಾಭಾಂಶ ಸಿಗ್ತದೆ, ಆ ಕುಟುಂಬ ಮಹಿಳೆಯರ ಸಬಲೀಕರಣ ಆಗ್ತದೆ. ನೇರ, ದಿಟ್ಟ, ನಿರಂತರ ಸುದ್ದಿಗಳಿಗಾಗಿ ಮಾಮರ ನ್ಯೂಸ್ ವೀಕ್ಷಿಸಿ, ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.